ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಸೊ ನಾನು ಏನೇನೆಲ್ಲ ಮಿಂತ್ರಲ್ಲಿ ತಗೊಂಡಿದ್ದೀನಿ ಅದನ್ನ ಇವತ್ತು ಶೇರ್ ಮಾಡ್ತೀನಿ ಆಯ್ತಾ. ಸೊ ಒಂದು ಡ್ರೆಸ್ ಅನ್ನ ಕೊಟ್ಬಿಟ್ಟು ಈ 3 ಡ್ರೆಸ್ ಅನ್ನ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು. ಐ ಥಿಂಕ್ ಎಂಡ್ ಆಫ್ ಸೀಸನ್ ಸೇಲ್ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು 6th ಅಂತ ಅನ್ಕೊಳ್ತೀನಿ. ಸೊ 6th ಇರ್ಬೋದು, ಮೇ ಬಿ ನಂಗೆ ಗೊತ್ತಿಲ್ಲ, ಮರ್ತ್ಬಿಟ್ಟಿದ್ದೀನಿ. June 6th. ಬಟ್ ಏನಪ್ಪಾ ಅಂತ ಹೇಳಿದ್ರೆ June 10th ನನ್ನ ಬರ್ಡೇ ಇದ್ದಿದ್ದರಿಂದ ನಾನೇನ್ ಮಾಡಿದೆ, ಅದರಲ್ಲೇ ಒಂದು ಡ್ರೆಸ್ ಕೂಡ ಆರ್ಡರ್ ಮಾಡಿದ್ದೆ ನಾನು. ಅದರಲ್ಲೇ ಬಂದ್ರೆ ನನ್ನ ಬರ್ಡೇ ವೇರ್ ಮಾಡೋಣ ಅಂತ. ಬಟ್ ಅದೇನೋ ಈ ಸಲ ತುಂಬಾನೇ ಡಿಸಪಾಯಿಂಟ್ ಆಯ್ತು ನನಗೆ ಮಿಂತ್ರಾ ಅಲ್ಲಿ ಫಸ್ಟ್ ಟೈಮ್. ಏನಪ್ಪಾ ಅಂತ ಹೇಳಿದ್ರೆ ನನಗೆ ಯಾವಾಗ್ಲೂ ಅಷ್ಟೇ ಎಂಡ್ ಆಫ್ ಸೀಸನ್ ಸೇಲ್ ನಡೆಯುವಾಗ ಸ್ಟಾರ್ಟಿಂಗ್ ನಾನು ಡ್ರೆಸ್ ಆರ್ಡರ್ ಮಾಡಿದ್ರೆ ಎಂಡ್ ಆಫ್ ಸೀಸನ್ ಸೇಲ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನನಗೆ ಡ್ರೆಸ್ ಸಿಗ್ತಾ ಇತ್ತು. ಅಕಸ್ಮಾತ್ ಏನಾದ್ರು ಎಕ್ಸ್ಚೇಂಜ್ ಮಾಡೋದಿದ್ರೆ ಮಾಡ್ಕೊಳ್ತಾ ಇದ್ದೆ, ಮತ್ತೆ ಬೇರೆ ಯಾವ್ದಾದ್ರು ಆ ಎಕ್ಸ್ಚೇಂಜ್ ಇದ್ರಲ್ಲಿ ಬೇರೆ ಡ್ರೆಸ್ ನ ತಗೊಳ್ಳೋದಿದ್ರೆ ತಗೊಳ್ತಾ ಇದ್ದೆ. ಆ ತರ ಮಾಡ್ತಾ ಇದ್ದಿದ್ದಂತ ಪ್ಲಾನು. ಬಟ್ ಈ ಸಲ ಅಂತೂ ನನಗೆ ಯಾಕೆ ಡಿಸಪಾಯಿಂಟ್ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ, ತುಂಬಾ ಲೇಟ್ ಆಗಿ ನನಗೆ ಡ್ರೆಸ್ ರಿಸೀವ್ ಆಗಿರುವಂತದ್ದು. ಇದು ಕೂಡ ಒಂದು 3 days ಬಿಫೋರ್ ಅಂತ ಅನ್ಕೊಳ್ತೀನಿ ನಾನು ಈ ಒಂದು ಡ್ರೆಸ್ ನನಗೆ ರಿಸೀವ್ ಆಗಿರುವಂತದ್ದು. ಸೊ ಈ ಸಲ ತುಂಬಾ ಅಂದ್ರೆ ಯೂಶಲಿ ಮೀಶೋನಲ್ಲಿ ತುಂಬಾ ಆತರ ಟೈಮ್ ತಗೊಳತ್ತೆ. ಸೊ ಹಾಗಾಗಿ ಏನಾದ್ರೂ ನಾವು ಮೀಶೋನಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ 10 days ಬಿಫೋರ್ ನಾವು ಅಲ್ಲಿ ಪರ್ಚೇಸ್ ಮಾಡ್ಬೇಕು. ಬಟ್ ಮಿಂತ್ರಾ ಅಲ್ಲಿ ಆಗಲ್ಲ, 2 days ಅಲ್ಲಿ ನಮ್ಗೆ ರಿಸೀವ್ ಆಗ್ಬಿಡ್ತಾ ಇತ್ತು. ಬಟ್ ಈ ಸಲ ಆತರ ಪ್ರಾಬ್ಲಮ್ ಆಯ್ತು. ಅದ್ರ ಜೊತೆಗೆ ನಾನು ಒಂದು ಬೆಡ್ ಸ್ಪ್ರೆಡ್ ಕೂಡ ಆರ್ಡರ್ ಮಾಡಿದ್ದೆ ನಾನು. ಅಂದ್ರೆ ಎಲಾಸ್ಟಿಕ್ ಇರುವಂತದ್ದು ಫಿಟ್ಟೆಡ್ ಬೆಡ್ ಶೀಟ್. ಅದಂತೂ ಬರುತ್ತೆ. ಇವತ್ತು ಔಟ್ ಫಾರ್ ಡೆಲಿವರಿ ಅಂತ ಬರ್ತಾಯಿತ್ತು, ಮತ್ತೆ ಬರ್ತಾನೆ ಇರಲಿಲ್ಲ. ಔಟ್ ಫಾರ್ ಡೆಲಿವರಿ ಮತ್ತೆ ಅದು ನನಗೆ ನಾಟ್ ಡೆಲಿವರ್ಡ್, ಇದೇ ತರ ಆಗಿ ಕ್ಯಾನ್ಸಲ್ ಆಯ್ತು. ಆರ್ಡರ್ ಕ್ಯಾನ್ಸಲ್ ಆಗಿದ್ದು ಮೇ ಬಿ ಸೆಕೆಂಡ್ ಸ್ಯಾಟರ್ಡೆ ಆ ತರ ಟೈಮು. ಫ್ರೈಡೆ ಈವ್ನಿಂಗ್ ಕ್ಯಾನ್ಸಲ್ ಆಯ್ತು. ಅದಾಗಿ ನೆಕ್ಸ್ಟ್ ಫ್ರೈಡೆಗೆ ನನಗೆ ಅಮೌಂಟ್ ಬಂದಿದ್ದಂಥದ್ದು. ಅಷ್ಟರ ಎಂಡ್ ಆಫ್ ಸೀಸನ್ ಸೇಲ್ ಮುಗ್ದೋಗಿತ್ತು. ಸೊ ಇನ್ನೇನ್ ಮಾಡೋದು, ಏನು ಪರ್ಚೇಸ್ ಮಾಡಕ್ಕಾಗಲ್ಲ. ಇದು ಅಂತ ಹೇಳಿದ್ರೆ ನಾನು ಇದಕ್ಕೆ ಮುಂಚೆ ಒಂದು ಡ್ರೆಸ್ ನ ಆರ್ಡರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಆ ಒಂದು ಡ್ರೆಸ್ ನ ರಿಟರ್ನ್ ಮಾಡಿ ಇನ್ನೊಂದು ತಗೊಂಡಿರೋದು. ಬಟ್ ಅದೇನಪ್ಪಾ ಅಂತ ಹೇಳಿದ್ರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಫ್ರಂಟ್ ತುಂಬಾನೇ ಡೀಪ್ ಇತ್ತು. ಸೊ ತುಂಬಾನೇ ಡೀಪು. ಅದೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಜಿಪ್ ಕೂಡ ಇದ್ದಿತ್ತು. ಸೊ ಬಟ್ ಜಿಪ್ ಹತ್ರ ಅವ್ರು ಏನ್ ಸ್ಟಿಚಿಂಗ್ ಮಾಡಿದ್ರು ಅದೊಂಥರ ಎಲಾಸ್ಟಿಕ್ ತರ ಇಳ್ಕೊಂಡಂಗೆ ಆತರ ಆಗ್ತಾ ಇತ್ತು. ಫುಲ್ ಬ್ಯಾಕ್ ಎಲ್ಲ ಲೂಸು ಒಂಥರ ಏನೋ ಫಿಟ್ಟಿಂಗ್ ಚೆನ್ನಾಗಿ ಅನ್ಸಿಲ್ಲ ನನಗೆ. ಸೊ ಹಾಗಾಗಿ ಆ ಡ್ರೆಸ್ದು ನಾನೇನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಇಮ್ಮಿಡಿಯೇಟ್ ಆಗಿ ನಾನು ರಿಟರ್ನ್ ಹಾಕ್ಬಿಟ್ಟೆ. ಬಂದ ತಕ್ಷಣ ಹಾಕೊಂಡು ನೋಡಿದೆ, ಬಟ್ ನನ್ಗೆ ಯಾಕೋ ಅದು ಫಿಟ್ಟಿಂಗ್ ಇಷ್ಟ ಆಗಿಲ್ಲ ಅಂತ ಹೇಳಿ ರಿಟರ್ನ್ ಹಾಕ್ತೆ. ಇನ್ನ ಕೂಡ ಅವಾಗ ಸೇಲ್ ನಡೀತಾ ಇತ್ತು. ಇನ್ನ 1 or 2 days ಇತ್ತು ಅಂತ ಅನ್ಕೊಳ್ತೀನಿ ಸೇಲು. 12th ವರೆಗೂ ಇದ್ದಿದ್ದು. ಅಂದ್ರೆ ಆ ಡ್ರೆಸ್ ಕೂಡ ನನ್ನ ಬರ್ಡೇ ಆದ್ಮೇಲೆ ರಿಸೀವ್ ಆಗಿದ್ದಂಥದ್ದು, 11th ಅಂತ ಅನ್ಕೊಳ್ತೀನಿ. ಇಮಿಡಿಯೇಟ್ ಆಗಿ ರಿಟರ್ನ್ ಹಾಕಿದ ತಕ್ಷಣ ನೆಕ್ಸ್ಟ್ ಡೇ ನಾನು ಈ 3 ಡ್ರೆಸ್ ನ ಆರ್ಡರ್ ಮಾಡಿದೆ. ಸೊ ಹಂಗಾಗಿ ಈ ಸಲ ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಅದ್ರ ಜೊತೆಗೆ ಒಂದು ಜ್ಯುವೆಲರಿ ಸೆಟ್ ನ ಕೂಡ ಆರ್ಡರ್ ಮಾಡಿದೀನಿ. ತುಂಬಾ ದಿನದಿಂದ ಅದನ್ನ ಕಾರ್ಟಲ್ಲಿ ಇಟ್ಕೊಂಡಿದೆ. ಯಾವಾಗ್ಲೂ ಅದು 1200, 1300 ಹಿಂಗೆ ತೋರಿಸ್ತಾ ಇತ್ತು ರುಬಾನ್ಸ್ದು. ಬಟ್ ಈ ಸಲ ತುಂಬಾ ಅಂದ್ರೆ ತುಂಬಾ ಕಮ್ಮಿ, ನನಗೆ ನಂಬಕ್ಕಾಗಲಿಲ್ಲ ಎಷ್ಟು ಕಮ್ಮಿ ಸಿಗ್ತಾ ಇದೆಯಾ ಸೆಟ್ಟು ಅಂತ. ಸೊ ಹಾಗಾಗಿ ತಗೊಂಡಿದ್ದೀನಿ, ತೋರಿಸ್ತೀನಿ. ಫಸ್ಟ್ ಗೆ ಡ್ರೆಸ್ ತೋರಿಸ್ತೀನಿ, ಆಮೇಲೆ ಲಾಸ್ಟ್ ಅಲ್ಲಿ ಜ್ಯುವೆಲರಿ ಸೆಟ್ ನ ತೋರಿಸ್ತೀನಿ. ಮತ್ತೆ ಎಲ್ಲಾ ಡ್ರೆಸ್ ಲುಕ್ ಬುಕ್ ಕೂಡ ನಾನು ಶೇರ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಒಂದು ಡ್ರೆಸ್ ನ ಶೇರ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಒಂಥರ ಕ್ರೀಮ್. ಈ ಸಲ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನಾನು ತರಿಸಿರುವಂತ ಡ್ರೆಸ್ ಎಲ್ಲಾನು ಕೂಡ ಪೇಸ್ಟಲ್ ಕಲರ್ ಅಲ್ಲಿ ಇರುವಂತದ್ದು, ಲೈಟ್ ಕಲರ್ಸ್. ಯೂಶಲಿ ತುಂಬಾ ಡಾರ್ಕ್ ಕಲರ್ಸ್ ಇಷ್ಟಪಡೋಳು ನಾನು. ಬಟ್ ಏನೋ ಈ ಸಲ ಪೇಸ್ಟಲ್ ಕಲರ್ ಇಷ್ಟ ಆಯ್ತು, ಅಂದ್ರೆ ಲೈಟ್ ಕಲರ್ಸ್ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡಿರೋವಂಥದ್ದು. ಸೊ ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದಕ್ಕೆ ದುಪ್ಪಟ್ಟ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅವರು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಲೆಂತ್ ವೈಸ್ ಓಕೆ, ಬಟ್ ವಿಡ್ತ್ ವೈಸ್ ಇಷ್ಟೇ ಇರೋದು. ಲೆಂತ್ ವೈಸ್ ಓಕೆ ನೋಡ್ಬೋದು. ಲೆಂತ್ ಅಂತೂ ತುಂಬಾನೇ ಚೆನ್ನಾಗಿದೆ, ಲೆಂತ್ ಸಖತ್ತಾಗಿದೆ. ಬಟ್ ವಿಡ್ತ್ ಮಾತ್ರ ತುಂಬಾ ಚಿಕ್ಕದು. ಮತ್ತೆ ಇದು ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ಜಾರಿ ಹೋಗುತ್ತೆ. ಸೊ ಹಾಗಾಗಿ 2 ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ರೇನೆ ಚಂದ ಇದು. ಸೊ ನಾನೇನು ದುಪ್ಪಟ್ಟ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ಓಕೆ, ಇದರಲ್ಲಿ ಗೋಟಾಪಟ್ಟಿ ವರ್ಕ್ ಕೂಡ ಕೊಟ್ಟಿದ್ದಾರೆ. ಸೊ ಗೋಟಾಪಟ್ಟಿ ಲೇಸ್ ಹಾಕಿದ್ದಾರೆ ಸೈಡ್ ಅಲ್ಲಿ. ಓಕೆ, ಜಾರ್ಜೆಟ್ ಮೆಟೀರಿಯಲ್ ಜಾರಿ ಹೋಗುತ್ತೆ. ಸೊ ನೆಕ್ಸ್ಟ್ ಡ್ರೆಸ್ಸಿಗೆ ಬಂತಂದ್ರೆ ಇದು ಬಂದ್ಬಿಟ್ಟು ಅಂಬ್ರೆಲಾ ಕುರ್ತಾ, ಲಾಂಗ್ ಗೌನ್, ಅಂಬ್ರೆಲಾ ಗೌನ್ ಅಂತಾನೆ ಹೇಳ್ಬೋದು. ಫುಲ್ ಲೆಂತ್ ಇರೋವಂಥದ್ದು ಗೌನು. ಫ್ಲೇರು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡು. ಸೊ ಎಷ್ಟು ಚೆನ್ನಾಗಿದೆ ಫ್ಲೇರ್ ಅಂತ ಹೇಳಿದ್ರೆ ನೋಡ್ಬೋದು, ಎಷ್ಟು ಫ್ಲೇರ್ ಇದೆ. ಫ್ಲೇರ್ ಸಕ್ಕತ್ತಾಗಿದೆ. ಅಂಬ್ರೆಲಾ ಗೌನು ಫುಲ್ ಲೆಂತ್ ಬರುತ್ತೆ, ನೀ ಲೆಂತ್ ಬರುತ್ತೆ.
ನೀ ಲೆಂತ್ ಅಲ್ಲ ಸಾರಿ ಆಂಕಲ್ ಲೆಂತ್ ಬರುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ. ಫ್ರಂಟ್ ಅಲ್ಲಿ ಏನಿದೆ ಅದು ಅಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ. ಸೊ ನಾನು ಅನ್ಕೊಂಡೇನ್ ಗೊತ್ತಾ, ಇದ್ರಲ್ಲಿ ವಿಡಿಯೋದಲ್ಲಿ ಅಂದ್ರೆ ಫೋಟೋದಲ್ಲಿ ನೋಡಿದಾಗ ಬಟ್ ಈ ಸೀಕ್ವೆನ್ಸ್ ವರ್ಕ್ ಅಷ್ಟಾಗಿ ಕಾಣ್ತಾ ಇರ್ಲಿಲ್ಲ. ಬಟ್ ಏನಂದ್ರೆ ರಿಯಲ್ ಆಗಿ ನೋಡಿದಾಗ ಸೀಕ್ವೆನ್ಸ್ ವರ್ಕ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ರಿಯಲ್ ಆಗಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಸೀಕ್ವೆನ್ಸ್ ವರ್ಕ್. ಅದಾದ್ಮೇಲೆ ಇದರಲ್ಲಿ ನಾನು ತಗೊಂಡಿರುವಂತ ಸೈಜ್ ಬಂದ್ಬಿಟ್ಟು ಎಕ್ಸೆಲ್ ಸೈಜ್ ಅನ್ನ ತಗೊಂಡಿದ್ದೀನಿ. ಸ್ಲೀವ್ಸ್ ಕಡೆ ಬಂದ್ರೆ 3/4 ಸ್ಲೀವ್ಸ್ ಇದೆ. ಸೊ ಅದು ಕೂಡ ಅದಕ್ಕೆ ಲೈನಿಂಗ್ ಪ್ರೊವೈಡ್ ಮಾಡಿಲ್ಲ. ಫ್ರಂಟ್ ಅಲ್ಲಿ ರೌಂಡ್ ನೆಕ್ ಇದೆ, ಬ್ಯಾಕ್ ಅಲ್ಲೂ ಕೂಡ ರೌಂಡ್ ನೆಕ್, ಬಟ್ ಟೈಯಿಂಗ್ ಅನ್ನ ಕೊಟ್ಟಿದ್ದಾರೆ. ಈ ತರ ಈ ಒಂದು ಟೈಯಿಂಗ್ ಕೊಟ್ಟಿದ್ದಾರೆ, ಬಟ್ ನನ್ಗೆ ಅದೇನೋ ಇಷ್ಟ ಆಗಿಲ್ಲ. ಸೊ ಅಂಬ್ರೆಲಾ ಕಟ್ ಅಂತ ಹೇಳಿದೆ. ಫ್ಲೇರ್ ಅಂತೂ ಸಕ್ಕದಾಗಿದೆ. ಮತ್ತೆ ಕೆಳಗಡೆ ಜಿಗ್ಜಾಕ್ ಮಾಡಿದ್ದಾರೆ, ಜಿಗ್ಜಾಕ್ ಪ್ಯಾಟರ್ನ್ ಅಲ್ಲಿ ಇದೆ. ಅಂಬ್ರೆಲಾ ಕುರ್ತಾ, ಅಂಬ್ರೆಲಾ ಗೌನ್ ಅಂತಂದ್ರೆ ಜಿಗ್ಜಾಕ್ ಪ್ಯಾಟರ್ನ್ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಚೆನ್ನಾಗಿದೆ. ಲೈನಿಂಗ್ ಕೂಡ ಅಷ್ಟೇ ಇದೇನಂತೆ ಕ್ರೇಪ್ ಮೆಟೀರಿಯಲ್ ಅಲ್ಲಿ ಲೈನಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಓವರ್ ಆಲ್ ಇಷ್ಟ ಆಯ್ತು ನನಗೆ ತುಂಬಾನೇ ಈ ಡ್ರೆಸ್. ಇದ್ರದ್ದು MRP ಬಂದ್ಬಿಟ್ಟು 399 ಇದೆ. ಬಟ್ ನಾನು ಈ ಡ್ರೆಸ್ ಮತ್ತೆ ಇನ್ನೂ ಒಂದು ಡ್ರೆಸ್ ಎರಡು ಸೇರಿ 920 ಸಮಥಿಂಗ್ ಕೊಟ್ಟಿರುವಂತದ್ದು. ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನನ್ಗೊಂದು 460 450 ಆ ತರದಲ್ಲಿ ನನಗೆ ಸಿಕ್ಕಿರುತ್ತೆ ಈ ಒಂದು ಡ್ರೆಸ್. ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಇದೆ, ಬಟ್ ಕ್ವಾಲಿಟಿ ವೈಸ್ ನೋಡಿದ್ರೆ ನನಗೆ ಮಿಂತ್ರಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಮಿಂತ್ರಾದಲ್ಲಿ ತಗೊಂಡಿದ್ದೀನಿ. ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಇದ್ರದ್ದು ಲುಕ್ ಬುಕ್ ಕೂಡ ನಾನು ಪಕ್ಕದಲ್ಲಿ ಹಾಕಿ ಶೇರ್ ಮಾಡ್ತೀನಿ. ಸೊ ಹೆಂಗಿದೆ ಫಸ್ಟ್ ಕುರ್ತಾ 400 ಅಂದ್ರೆ 450 ಅಂತ ಅನ್ಕೊಂಡು 450 460 ಆ ತರದ್ರಲ್ಲಿ ಈ ಒಂದು ಕುರ್ತಾ ನನಗೆ ಸಿಕ್ಕಿರುವಂತದ್ದು ತುಂಬಾನೇ ಚೆನ್ನಾಗಿದೆ. ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೂ ಕೂಡ ನೀವು ಇದನ್ನ ವೇರ್ ಮಾಡ್ಕೊಂಡು ಹೋಗ್ಬೋದು. ಬಂದ್ಬಿಟ್ಟು ಅದು ಕೂಡ ಅಷ್ಟೇ ಲೈಟ್ ಕಲರ್ ನಾನು ಪರ್ಚೇಸ್ ಮಾಡಿರುವಂತದ್ದು. ಬಟ್ ಇದ್ರಲ್ಲಿ ನನಗೆ ಸೈಜ್ ಇರ್ಲಿಲ್ಲ, ಎಕ್ಸೆಲ್ ಇರ್ಲಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆಮೇಲೆ ಅದ್ರದ್ದು ಸೈಜ್ ಚಾರ್ಟ್ ಪ್ರಕಾರ ಲಾರ್ಜ್ ನನಗೆ ಫಿಟ್ ಆಗ್ತಾ ಇತ್ತು. ಸೊ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಲಾರ್ಜ್ ತರಿಸ್ದೆ. ಬಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಿದೆ ಇದು. ಸೊ ಇದ್ರದ್ದು ಬ್ರ್ಯಾಂಡ್ ಹೇಳ್ಬಿಡ್ತೀನಿ ಯಾವುದು ಅಂತ. ಫ್ಯಾಷನ್ ಡ್ರೀಮ್ ಅಂತ ಇದ್ರದ್ದು ಬ್ರ್ಯಾಂಡು. ಇದು ಅಷ್ಟೇ ಅನ್ಕೊಳ್ತೀನಿ ಮೇ ಬಿ. ಇದು ಅಷ್ಟೇ ಸೇಮ್ ಫ್ಯಾಷನ್ ಡ್ರೀಮ್ ದ ಬ್ರ್ಯಾಂಡು. ಬಟ್ ಇದ್ರಲ್ಲಿ ಏನಪ್ಪಾ ಒಂದು ಡಿಸಪಾಯಿಂಟ್ ಆಯ್ತು ಅಂತ ಹೇಳಿದ್ರೆ, ನನಗೆ ಒಂದು ಪಿಕ್ಚರ್ ಅಲ್ಲಿ ನನಗೆ ಪೂರ್ತಿ ಲ್ಯಾವೆಂಡರ್ ಆ ತರನೇ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ನೋಡ್ಬೋದು. ಸೊ ಸ್ಲೀವ್ಸ್ ಹತ್ರ ಯಾವುದೇ ರೀತಿ ಅವರು ಇದಾಕಿಲ್ಲ, ಲೈನಿಂಗ್ ಹಾಕಿಲ್ಲ. ಸೊ ಸ್ಲೀವ್ಸ್ ಹತ್ರ ಏನಂತ ಕಾಣ್ತಾ ಗೊತ್ತಾ, ಸೊ ಲ್ಯಾವೆಂಡರ್ಗೆ ಸ್ವಲ್ಪ ಶೇಡೆಡ್ ಆತರ ಅನ್ಸುತ್ತೆ, ಸ್ವಲ್ಪ ಶೇಡೆಡ್ ಆತರ ಅನಿಸ್ತಾ ಇದೆ. ಪೂರ್ತಿ ಲ್ಯಾವೆಂಡರ್ ಇಲ್ಲ, ಸ್ವಲ್ಪ ಕ್ರೀಮಿಶ್ ತರ ಬರುತ್ತೆ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಲೈನಿಂಗ್ ಕೊಟ್ಟಿರೋದ್ರಿಂದ ಲೈನಿಂಗ್ ಎಲ್ಲೆಲ್ಲಿ ಪ್ರೊವೈಡ್ ಮಾಡಿದಾರೆ ಅಲ್ಲಿ ಮಾತ್ರ ಪರ್ಪಲ್ ಕಲರ್ ಕಾಣ್ತಾ ಇದೆ. ಸೊ ಲೈನಿಂಗ್ ಇಲ್ಲ ಅಂತ ಹೇಳಿದ್ರೆ ಒಂಥರ ಕ್ರೀಮಿಶ್ ಪರ್ಪಲ್ ಆ ತರ ಕಾಣಿಸ್ತಾ ಇದೆ. ಶೇಡೆಡ್ ಪರ್ಪಲ್ ತರ ಶೇಡೆಡ್ ಲ್ಯಾವೆಂಡರ್ ತರ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ಇದರಲ್ಲಿ ನಾನು ತಗೊಂಡಿರೋದು ಬಂದು ಲಾರ್ಜ್ ಸೈಜು, ಬಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಆಗಿದೆ. ಸ್ಲೀವ್ಸ್ ಬಂದ್ರೆ ಇಲ್ಲಿ ಒಂಥರ ಏನ್ ಹೇಳ್ತಾರೆ ಬಲೂನ್ ಸ್ಲೀವ್ಸ್ ಆ ತರ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನನಗೆ ಬಲೂನ್ ಸ್ಲೀವ್ಸ್ ಕೆಳಗಡೆ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ, ಮೇಲ್ಗಡೆ ಈ ತರ ಫ್ರಿಲ್ ಕೊಟ್ಟಿದ್ದಾರೆ. ಇನ್ನ ನೆಕ್ ವೈಸ್ ಅಂತ ಹೇಳಿ ಬಂದ್ರೆ ಫ್ರಂಟ್ ಅಲ್ಲಿ ಸ್ಕ್ವೇರ್ ನೆಕ್ ಇದೆ. ಇದರಲ್ಲೂ ಕೂಡ ತುಂಬಾ ಕಲರ್ ಆಪ್ಷನ್ ಇದೆ. ಮೇ ಬಿ ಒಂದು 4 ಕಲರ್ ಆಪ್ಷನ್ ಇರ್ಬೋದು ಇದರಲ್ಲಿ. ಅಲ್ಲಿ ನನಗೆ ಈ ಒಂದು ಕಲರ್ ಇಷ್ಟ ಆಯ್ತು ಅಂತ ಹೇಳಿ ನಾನು ತಗೊಂಡಿದ್ದಂಥದ್ದು. ಇದು ಕೂಡ ಅಷ್ಟೇ ಲಾಂಗ್ ಗೌನ್, ಫ್ರಿಲ್ ಇರೋವಂತಹ ಗೌನ್ ಇದು. ಅದಂದ್ರೆ ಅಂಬ್ರೆಲಾ ಕಟ್ಟಿಂಗ್ ಇತ್ತು, ಇದು ಫ್ರಿಲ್ ಇರೋವಂತಹ ಗೌನ್. ಇದು ಫುಲ್ ಆಂಕಲ್ ಲೆಂತ್ ಬರುತ್ತೆ. ಇದು ಕೂಡ ಅಷ್ಟೇ ಫ್ಲೋರಲ್ ಪ್ರಿಂಟ್ ಅಲ್ಲೇ ಇದೆ. ಇವೊಂಥರ ಏನೋ ಶಂಕರ್ ತರ ಇದೆ. ಈಗ ಮೆಹಂದಿ ಹಾಕುವಾಗೆಲ್ಲ ಡಿಸೈನ್ ಹಾಕ್ತಾರಲ್ಲ, ಸೊ ಆ ತರ ಇದೆ. ಮತ್ತೆ ಕೆಳಗಡೆ ಅಷ್ಟೇ ಇಲ್ಲಿ ಕ್ಯಾನ್ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಅವಾಗ ಒಂಥರ ಫ್ಲೇರಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ಜಾರ್ಜೆಟ್ ಮೆಟೀರಿಯಲ್ ಆದ್ರೂ ಕೂಡ ಸಾಫ್ಟ್ ಜಾರ್ಜೆಟ್. ಫ್ರಂಟ್ ಅಲ್ಲಿ ಸ್ಕ್ವೇರ್ ನೆಕ್ ಇದೆ, ಬ್ಯಾಕ್ ಅಲ್ಲಿ ರೌಂಡ್ ನೆಕ್ ಇದೆ. ಇದು ನಾವು ಯೂಶುವಲ್ ಆಗಿ ತರಿಸ್ಕೊಳ್ಳುವಂತ ಏನು ಫಿಟ್ ಅಂದ್ರೆ ಸೈಜ್ಗಿಂತ ಒಂದು ಸೈಜ್ ಕಮ್ಮಿ ತಗೊಳ್ಬೋದು. ಫುಲ್ ಲೆಂತ್ ಗೌನ್ ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಒಂದು 450 to 460 ತಗೊಂಡಿರುವಂಥದ್ದು ಇದು ಪ್ರೈಸ್ ಆಗಿರುವಂಥದ್ದು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಗೌನ್ ನಂದು. ಇದಕ್ಕೆ ದುಪಟ್ಟ ಅವರು ಪ್ರೊವೈಡ್ ಮಾಡಿಲ್ಲ. ಸೊ ಬರೀ ಜಸ್ಟ್ ಡ್ರೆಸ್ ಅಷ್ಟೇ. ಇನ್ನು ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು
ಸ್ಕೈ ಬ್ಲೂ ಕಲರ್ ಡ್ರೆಸ್. ಸೊ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಈ 3 ಡ್ರೆಸ್ಸಲ್ಲಿ ನನ್ನ ಫೇವ್ರೆಟ್ ಡ್ರೆಸ್ ಇದು. ಸಕ್ಕತ್ತಾಗಿದೆ ಮಾತ್ರ. ಇದಕ್ಕೂ ಅಷ್ಟೇ ಅವರು ದುಪಟ್ಟನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲಾನು ಫ್ಲೋರಲ್ ಪ್ರಿಂಟ್ ಇಲ್ಲರದೇ ತಗೊಂಡಿರುವಂಥದ್ದು ನಾನು. ಬಟ್ ಇದು ಬಂದ್ಬಿಟ್ಟು ಜಾರ್ಜೆಟ್ ಮೆಟೀರಿಯಲ್ ಅಲ್ಲ, ಇದು ಒಂಥರ ಆರ್ಗೆನ್ಸಾ ಮೆಟೀರಿಯಲ್ ಬರುತ್ತೆ. ಸೊ ಇದಕ್ಕೂ ಅಷ್ಟೇ ಗೋಟಾ ಪಟ್ಟಿ ಇದು ಲೇಸ್ ಹಾಕಿದ್ದಾರೆ, ಒಂಥರ ಸಿಲ್ವರ್ ಕಲರ್ ಗೋಟಾ ಪಟ್ಟಿ ಲೇಸು. ಪೂರ್ತಿ ಫ್ಲೋರಲ್ ಅಲ್ಲೇನೆ ದುಪಟ್ಟ ಇರುವಂಥದ್ದು. ಇದು ಅಷ್ಟೇ ಲೆಂತ್ ವೈಸ್ ಓಕೆ, ಬಟ್ ವಿಡ್ತ್ ಸೇಮ್ ಚಿಕ್ಕದಾಗಿದೆ ವಿಡ್ತ್. ಬಟ್ ಓಕೆ, ಇಷ್ಟೇ ನಮ್ಗೆ ಕ್ಯಾರಿ ಮಾಡೋದಕ್ಕೆ ಸಾಕಾಗುತ್ತೆ ಅಂತ ಅನ್ಕೊಳ್ತೀನಿ. ವಿಡ್ತ್ ವೈಸ್ ಲೆಂತ್ ಚೆನ್ನಾಗಿದೆ, ಲೆಂತ್ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ಅದೇ ಹೇಳಿದಾಗೆ 2 ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಬಟ್ ಫ್ಲೋರಲ್ ಪ್ರಿಂಟ್ ಇದೆ, ತುಂಬಾನೇ ಚೆನ್ನಾಗಿದೆ. ಮೇನ್ ಅಟ್ರಾಕ್ಷನ್ ಬಂದು ಇದೊಂದು ಕಲರ್. ವಿಡಿಯೋದಲ್ಲಿ ಒಂಥರ ಕಾಣ್ತಾ ಇದೆ, ಬಟ್ ರಿಯಲ್ ಆಗಿ ಸಕ್ಕತ್ತಾಗಿದೆ. ಇದು ಒಂಥರ ಸ್ಕೈ ಬ್ಲೂ ಕಲರು ಫ್ಲೋರಲ್ ಪ್ರಿಂಟ್. ಇದು ಬಂದ್ಬಿಟ್ಟು ದುಪಟ್ಟ. ಡ್ರೆಸ್ ಬಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು 3 ಕೂಡ ಫ್ಯಾಷನ್ ಡ್ರೀಮ್ ಇಂದಾನೆ ನಾನು ತರಿಸಿರುವಂಥದ್ದು. ಒಂದು ಆಕ್ಚುಲಿ ಮೋಡಾ ರ್ಯಾಪಿಡೋ ಅಂತ ಅನ್ಕೊಳ್ತೀನಿ, ಬಟ್ ಇದು ಫ್ಯಾಷನ್ ಡ್ರೀಮ್ ಅಂತಾನೆ ಬಂದಿದೆ, ಮೋಡಾ ರ್ಯಾಪಿಡೋ ಇಂದ ಬಂದಿಲ್ಲ. ಬಟ್ ಓಕೆ, ಚೆನ್ನಾಗಿದೆ ಕ್ವಾಲಿಟಿ. ಇದು ಮಾತ್ರ ಇದೇನೋ ಪ್ಯಾಟ್ರನ್ ಚೇಂಜ್ ಇದೆ, ಬಟ್ ಏನ್ ಪ್ಯಾಟ್ರನ್ ಅಂತ ಗೊತ್ತಿಲ್ಲ. ಆವಾಗೆಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು, ಈಗ ಮರ್ತ್ಬಿಟ್ಟಿದೀನಿ ಏನು ಅಂತೇಳಿ. ಫ್ರಂಟ್ ಅಲ್ಲಿ ನೋಡ್ಬೋದು ವಿ ನೆಕ್ ಇದೆ. ಸೊ ವಿ ನೆಕ್ಕಿಗೂ ಅಷ್ಟೇ ಗೋಟಾ ಪಟ್ಟಿದು ಲೇಸ್ ನ ಅಟ್ಯಾಚ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು ಈ ತರ ಲೇಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಫ್ರಿಲ್ ಇದೆ, ಒಂಥರ ಏನ್ ಹೇಳ್ತಾರೆ ಇದಕ್ಕೆ, ಈ ಪ್ಯಾಟರ್ನ್ ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ ಅಷ್ಟಾಗಿ. ಬಟ್ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಆರ್ಗೆನ್ಸಾ ಮೆಟೀರಿಯಲ್, ಸಾಫ್ಟ್ ಆರ್ಗೆನ್ಸಾ, ತುಂಬಾ ಏನು ಆ ಥರ ಇದಲ್ಲ. ಮತ್ತೆ ಸ್ಲೀವ್ಸ್ ಅಲ್ಲಿ ಅಷ್ಟು ನೋಡ್ಬೋದು, ಫುಲ್ ಸ್ಲೀವ್ಸ್ ಬರುತ್ತೆ, ಫುಲ್ ಸ್ಲೀವ್ಸ್ ಬರುತ್ತೆ, ಫುಲ್ ಲೆಂತ್ ಸ್ಲೀವ್ಸ್ ಇಲ್ಲಿವರೆಗೂ ಬರುತ್ತೆ. ಪ್ಲಸ್ ಮುಂದೆ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಈ ತರ ಬೋತ್ ಸೈಡ್ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಫುಲ್ ಆಂಕಲ್ ಲೆಂತ್ ಬರೋವಂತ ಗೌನು. ಇದಕ್ಕೂ ಕೆಳಗಡೆ ಇದು ಏನಂತಾರೆ ಕ್ಯಾನ್ ಅಟ್ಯಾಚ್ ಮಾಡಿದ್ದಾರೆ. ಪ್ಲಸ್ ಇದಕ್ಕೆ ಪಾಲಿಸ್ಟರ್ ಕೊಟ್ಟಿದ್ದಾರೆ. ಇದೊಂದು ನನಗೆ ಇಷ್ಟ ಆಗಿಲ್ಲ. ಸೊ ಸ್ವಲ್ಪ ಕ್ರೇಪ್ ಮೆಟೀರಿಯಲ್ ಆ ಥರ ಇದೆ, ಸಾಫ್ಟ್ ಆಗಿ ಇರ್ತಾ ಇತ್ತು. ಬಟ್ ಪಾಲಿಸ್ಟರ್ ಕೊಟ್ಟಿದ್ದಾರೆ, ಓಕೆ ಪರವಾಗಿಲ್ಲ. ಫುಲ್ ಲೆಂತ್ ಲೈನಿಂಗ್ ಅನ್ನೇ ಕೊಟ್ಟಿದ್ದಾರೆ. ಇದೊಂದು ಡ್ರೆಸ್ಸು ಸಕ್ಕತ್ತಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಮುಟ್ಟಿದ್ರೇನೆ ಒಂಥರ ಇದಾಗುತ್ತೆ ಅನ್ಕೊಳ್ಬೋದು. ಏನ್ ಗೊತ್ತಾ, ತುಂಬಾ ಕಮ್ಮಿ ಪ್ರೈಸ್ ಅಂತ ಹೋದಾಗ ನಮ್ಗೆ ಅಂದ್ರೆ ಕ್ವಾಲಿಟಿ ಕಮ್ಮಿ ಇರೋದು ಸಿಗುತ್ತೆ, ಆ ತರ ಇಲ್ಲ. ಬಟ್ ಮಿಂತ್ರಾದಲ್ಲಿ ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಇರಲ್ಲ. ಅದರಲ್ಲಿ ಎಂಡ್ ಆಫ್ ರೀಸನ್ ಸೇಲ್ ಈ ತರ ಸೇಲ್ಗಳು ಹಾಕಿದಾಗ ಒಳ್ಳೆ ಕ್ವಾಲಿಟಿ ಇರುವಂತ ಬಟ್ಟೆಗಳೇ ನಮಗೆ ಚೆನ್ನಾಗಿ ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇದಕ್ಕೂ ಅಷ್ಟೇ ನಾನು ಕೊಟ್ಟಿರೋವಂಥದ್ದು 400 ಅಂಡ್ ಸಮಥಿಂಗ್ 450 ಆ ತರ ರೇಂಜ್ ಅಲ್ಲೇ. ಆಲ್ಮೋಸ್ಟ್ ಅಲ್ಲಿ 3 ಗೌನು ನನಗೆ 450 ರೇಂಜ್ ಅಲ್ಲೇ ನಾನು ತಗೊಂಡಿರುವಂತದ್ದು. ಫಸ್ಟ್ ತಗೊಂಡಿದ್ ಬಂದು 1200ಗೆ ಒಂದೇ ಡ್ರೆಸ್ ತಗೊಂಡಿದ್ದೆ. ಅದಾದ್ಮೇಲೆ ಅದು ಕೊಟ್ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ 100-200 ಕೊಟ್ಟಿರ್ತೀನಿ. ಅದು 3 ಗೌನ್ ಸಿಕ್ಕಿದೆ ನನಗೆ, ಅದು ಕೂಡ ಒಳ್ಳೆ ಕ್ವಾಲಿಟಿ ಇರುವಂತದ್ದು. ಸೊ ಏನಪ್ಪ ಸೇಲ್ ಅಂತ ಹೇಳಿದ್ರೆ ಸಣ್ಣ ಮೈನರ್ ಮಿಸ್ಟೇಕ್, ಅಂದ್ರೆ ಈಗ ಬಿಲ್ ಏನ್ ಹೇಳ್ತಾರೆ ಟ್ಯಾಗ್ಗಳನ್ನ ಡಿಫ್ರೆಂಟ್ ಆಗಿ ಹಾಕ್ಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ಈಗ ಲೈನಿಂಗ್ ಉಲ್ಟಾ ಆಗ್ಬಿಟ್ಟಿರುತ್ತೆ. ಸೊ ಆ ತರ ಒಂದು ಮಿಸ್ಟೇಕ್ ಇರುತ್ತೆ ಅಷ್ಟೇ ಹೊರತು ಕ್ವಾಲಿಟಿಲಂತೂ ಕಾಂಪ್ರಮೈಸ್ ಇಲ್ವೇ ಇಲ್ಲ ಮಿಂತ್ರಾನಲ್ಲಿ ಇದುವರೆಗೂ ನಾನು ತಗೊಂಡಿರುವಂತಹ ಡ್ರೆಸ್ಗಳಲ್ಲಿ. ಸೊ ಹಂಗಾಗಿ ಕಣ್ಣು ಮುಚ್ಕೊಂಡು ಕಮ್ಮಿ ಬೆಲೆ ಇದ್ರು ತಗೋಬಹುದು. ಬಟ್ ಅನ್ಫಾರ್ಚುನೇಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈ ಡ್ರೆಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಂಡ್ ಆಫ್ ಸೀಸನ್ ಸೇಲೇ ಮುಗ್ದೋಗಿರುತ್ತೆ. ಪರವಾಗಿಲ್ಲ, ಆದ್ರೂ ಅವಾಗವಾಗ ಫೆಸ್ಟಿವಲ್ ಸೇಲ್ ಅಂತ, ಇಂಡಿಪೆಂಡೆನ್ಸ್ ಡೇ ಸೇಲು, ಮತ್ತೆ ಬೇರೆ ಸೇಲ್ಗಳು ಹಾಕ್ತಾ ಇರ್ತಾರೆ. ಅವಾಗ ಖಂಡಿತ ನೀವು ಇದನ್ನ ಪರ್ಚೇಸ್ ಮಾಡಿ. ನಾನು ತಗೊಂಡಿರೋಂತ ಪ್ರೈಸ್ಗೆ ನಿಮಗೆ ಸಿಕ್ಕಿದ್ರೆ ಖಂಡಿತಾನೇ ವರ್ತ್ ಅಂತಾನೆ ಹೇಳ್ತೀನಿ. ಸೊ 450 ರುಪೀಸ್ಗೆ ಈ ತರ ಗೌನ್ ನಾವು ಅಂಗಡಿನಲ್ಲಿ ಹೋಗಿ ತಗೋತೀವಿ ಅಂದ್ರೂ ಯಾರು ಕೊಡೋದಿಲ್ಲ. ಅದು ಈ ತರ ಮೆಟೀರಿಯಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಸ್ಟಿಚಿಂಗ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ಮೀಶೋನಲ್ಲಿ ಅಷ್ಟೊಂದು ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿರಲ್ಲ, ನನ್ಗೆ ಅದು ಇಷ್ಟ ಆಗಲ್ಲ. ಬಟ್ ಇದರಲ್ಲಿ ಮಿಂತ್ರಾಲಂತೂ ಸ್ಟಿಚಿಂಗು ತುಂಬಾನೇ ಚೆನ್ನಾಗಿ ಪರ್ಫೆಕ್ಟ್ ಆಗಿರುತ್ತೆ, ಕ್ಲಾತ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ಕಮ್ಮಿ ಬೆಲೆ ಸಿಕ್ಕಾಗ ಆದಷ್ಟು ಡ್ರೆಸ್ನ ಪರ್ಚೇಸ್ ಮಾಡಿಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದ್ರದ್ದು ಯಾವುದೇ ಲಿಂಕ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತ ನಾನು ಅದು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಅದಾದ್ಮೇಲೆ ನಾನೊಂದು ಜ್ಯುವೆಲರಿ ಸೆಟ್ ಕೂಡ ತಗೊಂಡೆ ಅಂತ ಹೇಳಿದ್ದೆ. ಬಟ್ ಇದು ಬಂದ್ಬಿಟ್ಟು ಬಾಕ್ಸ್ ಅದರದಲ್ಲ, ನಾನು ತಗೊಂಡಿರೋದು ಬಂದು ಐ ಥಿಂಕ್ ರುಬಾನ್ಸ್ ಅಂತ ಅನ್ಕೊಳ್ತೀನಿ ಜ್ಯುವೆಲರಿ. ಬಟ್ ಬಾಕ್ಸ್ ಅದು ಸ್ವಲ್ಪ ಹಾಳಾಗಿತ್ತು, ಡ್ಯಾಮೇಜ್ ಆಗಿತ್ತು ಅಂದ್ಬಿಟ್ಟು ನನ್ನ ಹತ್ರ ಇರುವಂತ ಬೇರೆ ಯಾವುದೋ ಒಂದು ಬಾಕ್ಸಿಗೆ ಹಾಕಿಟ್ಟಿದ್ದೀನಿ.
ಸೊ ಇದು ಬಂದ್ಬಿಟ್ಟು ಇದೇ ರೀತಿ ಬಂದಿದ್ದಂಥದ್ದು. ಸೊ ಇದೇ ಪ್ಯಾಕೆಟಲ್ಲಿ ಬಂದಿತ್ತು. ತುಂಬ ದಿನದಿಂದ ಒಂಥರ ಚೋಕರ್ ಸೆಟ್ ಆ ಥರ ತೊಗೊಳ್ಬೇಕಂತ ಇದನ್ನ ನಾನು ಕಾರ್ಟಲ್ಲಿ ಹಾಕಿಟ್ಕೊಂಡಿದ್ದೆ. ಬಟ್ ನನಗೆ ಅದು ತುಂಬ ಪ್ರೈಸ್ 1200 ಆ ಥರ ತೋರಿಸ್ತಾ ಇತ್ತು. ಅಷ್ಟೊಂದೆಲ್ಲ ಕೊಡಬೇಕು ಆ ಥರ ಅಂದ್ಕೊಳ್ತಾ ಇದ್ದೆ. ಬಟ್ ಇವಾಗ ಐ ಥಿಂಕ್ 500 ಅಂತ ಅಂದ್ಕೊಳ್ತೀನಿ, 520 ಆ ಥರ ಇರ್ಬೋದು. ಆ ಪ್ರೈಸ್ನ ನಾನು ಕರೆಕ್ಟಾಗಿ ಮೆನ್ಷನ್ ಮಾಡ್ತೀನಿ ಆಮೇಲೆ. ಸೊ ನೋಡ್ಬೋದು, ಇಯರಿಂಗ್ಸ್ ಅಂತೂ ಸಿಂಪಲ್ ಆಗಿದೆ. ಇಯರಿಂಗ್ಸು ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ, ಸುತ್ತ ವೈಟ್ ಸ್ಟೋನು, ಅದಾದಮೇಲೆ ಸುತ್ತ ಗೋಲ್ಡನ್ ವರ್ಕ್ ಕೂಡ ಇದೆ. ಇಯರಿಂಗ್ಸ್ ಈ ತರ ಇದೆ, ಚೆನ್ನಾಗಿದೆ, ಒಂಥರ ಎಲಿಗೆಂಟ್ ಆಗಿದೆ, ಕ್ಯೂಟ್ ಆಗಿ ಡ್ರೆಸ್ ಮೇಲೆಲ್ಲ ನಾವು ಆರಾಮಾಗಿ ವೇರ್ ಮಾಡ್ಬೋದು. ಡ್ರೆಸ್ ಮೇಲೆ, ಸ್ಯಾರಿ ಮೇಲೆಲ್ಲ ವೇರ್ ಮಾಡ್ಬೋದು. ನೆಕ್ ಪೀಸ್ ಅಂತ ಅಂದ್ರೆ ಇದರಲ್ಲಿ ಬೇರೆ ಬೇರೆ ಕಲರ್ ಆಪ್ಷನ್ ಕೂಡ ಇತ್ತು. ಬೇರೆ ಬೇರೆ ಕಲರ್ ಆಪ್ಷನ್ ಇತ್ತು. ರೆಡ್, ಪಿಂಕ್ ಇತ್ತು, ಪಿಂಕ್ ಗ್ರೀನ್ ಇತ್ತು, ಎಲ್ಲಾನು ಇತ್ತು. ಬಟ್ ನನಗೆ ಪರ್ಟಿಕ್ಯುಲರ್ ಆಗಿ ಗ್ರೀನೇ ಬೇಕಂತೇಳಿ ತಗೊಂಡಿರೋಂಥದ್ದು. ಸೊ ನೋಡ್ಬೋದು, ಚೋಕರ್ ಸೆಟ್. ಇದು ಕೂಡ ಅಷ್ಟೇ ಗ್ರೀನ್ ಸ್ಟೋನ್ ಮತ್ತೆ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಮಾತ್ರ ಈ ತರ ದೊಡ್ಡದಾಗಿ ಗ್ರೀನ್ ಸ್ಟೋನ್ ಕೊಟ್ಟಿರೋಂಥ. ಇಯರಿಂಗ್ಸ್ ಅಲ್ಲಿ ಹೇಗಿದೆ ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ, ಬಟ್ ದೊಡ್ಡದಾಗಿದೆ ಸೈಜ್ ಅಲ್ಲಿ. ಅದಾದ್ಮೇಲೆ ಇಲ್ಲೆಲ್ಲ ಫ್ಲವರ್ ಆ ತರ ಇದೆ. ಸೊ ಫ್ಲವರ್ ಅಲ್ಲಿ ಕೂಡ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ತೀನಿ. ವೈಟ್ ಸ್ಟೋನು, ಗ್ರೀನ್ ಸ್ಟೋನ್ ಎರಡೂ ಇದೆ. ಸೊ ಇದು ಬಂದ್ಬಿಟ್ಟು ಚೋಕರ್ ಸೆಟ್, ಬಟ್ ಸ್ಟಿಫ್ ಆಗಿಲ್ಲ, ಫ್ಲೆಕ್ಸಿಬಲ್ ಆಗಿದೆ. ನೀವು ಆರಾಮಾಗಿ ನಿಮ್ಮ ನೆಕ್ಕು ಯಾವ ರೀತಿ ಇದೆ ಅದೇ ಪ್ರಕಾರ ಅದು ಫ್ಲೆಕ್ಸಿಬಲ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ತರ ಕ್ಲೋಸರ್ ಥ್ರೆಡ್ ಅನ್ನ ಕೊಟ್ಟಿದ್ದಾರೆ. ಸೊ ಏನು ಚೈನ್ ಪೀಸ್ ಆ ಥರದ್ದೆಲ್ಲ ಏನು ಪ್ರೊವೈಡ್ ಮಾಡಿಲ್ಲ. ಸೊ ಈ ತರ ಕ್ಲೋಸರ್ ನ ಕೊಟ್ಟಿದ್ದಾರೆ. ಹಾಕಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣ್ತಾ ಇದೆ ಅಂತ. ಈ ಒಂದು ಡ್ರೆಸ್ಸಿಗೆ ಎಷ್ಟು ಎಲಿಗೆಂಟ್ ಆಗಿ ಲುಕ್ ಬರ್ತಾ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ನನಗಂತೂ ನಿಜ ತುಂಬಾನೇ ಇಷ್ಟ ಆಗಿದೆ. ತುಂಬಾ ದಿನದಿಂದ ಇಟ್ಕೊಂಡಿದೆ ಕಾರ್ಟಲ್ಲಿ, ಯಾಕೆ ಸಿಕ್ಕಿಲ್ಲ ಅಂತ. ಫೈನಲಿ ನನಗೆ ಇದು ಸಿಕ್ಕಿದೆ. ನಿಜ ತುಂಬಾ ಖುಷಿ ಆಗ್ತದೆ. ಹೇಗಿದೆ ನಮಗೆ ಕಮೆಂಟ್ ಮಾಡಿ ಆಯ್ತಾ. ಇಯರಿಂಗ್ಸ್ ಕೂಡ ವೇರ್ ಮಾಡಿ ತೋರಿಸಿ. ಸೊ ಹತ್ರದಿಂದ ಕೂಡ ತೋರಿಸಿದೀನಿ ಯಾವ ರೀತಿ ಕಾಣ್ತಾ ಇದೆ ನೆಕ್ ಪೀಸ್ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ನನಗೆ ಸಿಕ್ಕಿರುವಂತ ಪ್ರೈಸಲ್ಲಿ ಸಿಕ್ಕಿದ್ರೆ ಖಂಡಿತ ಬೈ ಮಾಡಿ ಅಂತಾನೆ ಹೇಳ್ತೀನಿ. ಸ್ಯಾರಿ ಮೇಲೆ ವೇರ್ ಮಾಡೋದು ಕೂಡ ಸಕ್ಕತ್ತಾಗಿ ಕಾಣುತ್ತೆ. ಡ್ರೆಸ್ ಮೇಲೆ ಕೂಡ ನೀವು ವೇರ್ ಮಾಡ್ಬೋದು, ಯಾವ ಗೌನ್ ಆ ಥರದ ಮೇಲೆ ಕೂಡ ವೇರ್ ಮಾಡ್ಬೋದು. ಇದಿಷ್ಟು ನಾನು ಮಿಂತ್ರಾ ಎಂಡ್ ಆಫ್ ಸೀಸನ್ ಸೇಲ್ ಅಲ್ಲಿ ಪರ್ಚೇಸ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರು ನನಗೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ಸೊ ಲುಕ್ ಬುಕ್ ಕೂಡ ಆಡ್ ಮಾಡಿರ್ತೀನಿ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.